ಇವತ್ತು ಯಾವುದೇ ಒಂದು ಬ್ಲಡ್ಡು HIV ಪೇಷಂಟಿಂದ ಕಲೆಕ್ಟ್ ಮಾಡಿದ್ರೆ ವೈರಸಸ್ಸು ಹಾಫ್ ಆನ್ ಅವರು ಲೈವ್ ಇರುತ್ತೆ. ಅದನ್ನು ತೆಗೆದು ಕ್ಯಾನ್ಯುಲಾ ಮೂಲಕ ಪ್ರಿಕ್ ಮಾಡಿದ್ರೆ ಚಾನ್ಸಸ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ HIV ಗೆಟಿಂಗ್ ಇನ್ಫೆಕ್ಟೆಡ್ ಈಸ್ ಆಲ್ಮೋಸ್ಟ್ 80%. 80% ಶೇಕಡವಾರು ಆ ಒಂದು ವ್ಯಕ್ತಿ ವಿಕ್ಟಿಮು ಪಾಸಿಟಿವ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಅಂಥ ಒಂದು ಮೆಥಡಲ್ಲಿ ಗುಂಪುಗಳಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಅಪಾದನೆ ಮಾಡಿರುವಂಥದ್ದು 6 ವರ್ಷಕ್ಕೊಬ್ಬ BJP ಮುಖಂಡರ ಮೇಲೆ. ಅವರಿಗೆ ಕೋಪ ಬಂದು ಮುನಿರತ್ನವರ ಆಜ್ಞೆ ಮೇರೆಗೆ HIV ಟ್ರಾನ್ಸ್ಫ್ಯೂಷನ್ ಮಾಡಲಿಕ್ಕೆ ಹೋದಂಥದ್ದನ್ನು ಒಂದು ಕಡೆ ವಿಚಾರ ಕೇಳ್ಪಟ್ಟೆ. ಭಾಳಷ್ಟು ಜನ ವಿರೋಧ ಪಕ್ಷದವ್ರಿಗೆ ಯಾವ ರೀತಿ ಈ ಒಂದು ಕಾಯಿಲೆನ ಹರಡಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡಿರುವಂಥದ್ದನ್ನು ಕೇಳ್ಪಟ್ಟೆ. ನಾನು ತಮಗೆಲ್ಲ ನನ್ನ ಒಂದು ಮನವಿ ಏನು ಅಂತಂದರೆ, ಇವತ್ತು ಇಂಥ ಒಂದು ಮನೋಭಾವನೆ ಇರುವಂಥ ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನರ ಮತ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇದೇನಾದರೂ ಸತ್ಯವಿದ್ದಲ್ಲಿ ಇದು ಎಷ್ಟು ಸಮಾಜಕ್ಕೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು. ಆದ ಕಾರಣ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವೆಲ್ಲ ನಿಯೋಗ ಹೋಗಿ ಏನು ಇವತ್ತಿನ ದಿನ ಒಕ್ಕಲಿಗರ ಮಹಿಳೆ ಬಗ್ಗೆ ಅವಾಚ್ಯ ಶಬ್ದ, ಅಸಭ್ಯ ಶಬ್ದವನ್ನು ಉಪಯೋಗಿಸುವಂಥದ್ದು, ಅಸಂವಿಧಾನಿಕವಾದಂಥ ಪದ ಬಳಕೆ ಮಾಡಿರುವಂಥದ್ದು, ದಲಿತರ ಮೇಲೆ ಹೇಳಿಕೆಯನ್ನು ಕೊಟ್ಟು ನಿಂದಿಸುವಂಥದ್ದು, ಇದೆಲ್ಲರ ವಿಚಾರದಲ್ಲಿ ತಾವು ಹೆಚ್ಚಿನ ಕ್ರಮವನ್ನು ಜರುಗಿಸಬೇಕು ಅಂತೇಳಿ SIT ಮಾಡಬೇಕು ಅಂತ ಕೇಳ್ಕೊಂಡಿದ್ದಂತೆ ಇವತ್ತು ನಮ್ಮ ಸರ್ಕಾರ SIT ಮಾಡಿದೆ. ಹಾಗೂ ಮತ್ತೊಮ್ಮೆ HIV ವಿಚಾರಕ್ಕೆ ಬಂದಾಗ ತಮಗೆ ಗಮನಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತೇನಾದರೂ ಪ್ರಿಕ್ ಆದರೆ ಸುಮಾರು 90 ದಿನ ಬೇಕು ಆ ಒಂದು ವಿಕ್ಟಿಮಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ಕಂಡುಹಿಡೀಲಿಕ್ಕೆ. ಅವನೇನಾದರೂ ಚುಚ್ಚಿಸ್ಕೊಂಡನು ಏನೋ ಇರಬೇಕು ಚಿದೆ ಇಲ್ಲ ಬೇರೆ ಏನೋ ಅಲರ್ಜಿಯಿಂದಾಗ ಅಂತ ಮರೆತುಬಿಟ್ರೆ ಸುಮಾರು 5 ವರ್ಷ ಯಾವುದೇ ಒಂದು ಕಾಯಿಲೆ ಇಲ್ಲದಲೇ ಇರ್ಬೋದು. ಸೊ ಹಾಗಾಗಿ ಅವನಿಗೆ ಯಾವುದು ಫೀವರು ಮತ್ತು ಡಯರಿಯಾ ಮತ್ತು ಲಂಗ್ ಇನ್ಫೆಕ್ಷನ್ನು ಮತ್ತು ಅದರ್ ಕಾಂಪ್ಲಿಕೇಶನ್ಸ್ ಏನಾದ್ರು ಇಮ್ಯುನೋ ಕಾಂಪ್ರಮೈಸ್ ಕಾಂಪ್ಲಿಕೇಶನ್ಸ್ ಬರೋ ತನಕ HIV ತನ್ನ ಬಾಡಿಲಿದೆ ಅಂತಲೇ ಗೊತ್ತಾಗಲಿಕ್ಕಿಲ್ಲ. ಇಂಥ ಒಂದು ದೊಡ್ಡ ಭೀಕರವಾದಂಥ ಕಾಯಿಲೆನ ಸಮಾಜದಲ್ಲಿ ಹರಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು ಎಷ್ಟು ನಮ್ಮಲ್ಲಿ ಕರ್ನಾಟಕದಲ್ಲ ಭಾರತದಲ್ಲೇ ಮೊದಲನೇ ಬಾರಿ ಬಯಾಲಜಿಕಲ್ ವಾರ್ಫೇರ್ ಅಂತಲೇ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವೈರಸಸ್ಸನ್ನು ಉಪಯೋಗಿಸ್ಕೊಂಡು ಹಿಂದೆ ಸಿರಿಯಾದಲ್ಲಿ, ಇರಾಕಲ್ಲಿ, ಇರಾನಲ್ಲಿ ಉಪಯೋಗಿಸುವಂಥದ್ದನ್ನು ನೋಡಿದ್ದೇವೆ. ಆ ರೀತಿಯ ಸಮಾಜಕ್ಕೆ ಒಂದು ದೊಡ್ಡ ಅಘಾತವಾದಂಥ ಒಂದು ಎಪಿಡೆಮಿಕ್ ತರಲಿಕ್ಕೆ ಹೊರಟಿರೋಂಥ ಚಿಂತನೆ ಇವತ್ತು ಕರ್ನಾಟಕದ ರಾಜಕೀಯ ವಾತಾವರಣದಲ್ಲಿ ಇದೆ ಅನ್ನೋದನ್ನು ನೋವು ಕಾಡ್ತಾ ಇದೆ ನನಗೆ. ಸೊ ಇದ್ರ ಜೊತೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ ಏನು ಹಿಂದೆ ನಡೆದಂಥ ಘಟನೆಗಳನ್ನು ಅವಲೋಕನ ಮಾಡಿದ್ರೆ ಒಂದು ಕಾಂಪೌಂಡ್ ಬಿದ್ದಂಥ ಸಂದರ್ಭ, ಒಂದು ಕಂದ ಸಾಹಿತ್ಯ ಲೋಕಾಯುಕ್ತದರು ಅದನ್ನು ಪರಿಷ್ಕರಣೆ ಮಾಡಿ ಮಾಹಿತಿ ಕೊಡ್ತಾರೆ. ಎಲ್ಲೋ ಒಂದು ಕಡೆ ಕಳಪೆ ಕಾಮಗಾರಿಯಿಂದ ಆಗಿದೆ ಅಂತ, ಅದ್ರ ಬಗ್ಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಹಿಂದೆ ಮಹಿಳೆ ಕಾರ್ಪೊರೇಟರ್ ಮೇಲೆ ದೌರ್ಜನ್ಯಗಳು ಮಾಡಿರೋಂಥ ಘಟನೆಗಳಿದೆ. ಹಾಗೂ ತಾವೆಲ್ಲ ಗೊತ್ತಿದ್ದಂತೆ ವೋಟರ್ಸ್ ಐ ಡಿ BBMPಲಿ ನಡೆದಂಥದ್ದು. ಇನ್ಫ್ಯಾಕ್ಟ್ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ಯಾಲೇಸ್ ಗ್ರೌಂಡಲ್ಲಿ ಬಂದಾಗ ಭಾಷಣ ಮಾಡಿದ್ರು, ಇಂಥ ಒಬ್ಬ ಶಾಸಕರು ವೋಟರ್ಸ್ ಐ ಡಿಲಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆನೂ ಏನು ಮೂಮೆಂಟ್ ಆದಂಗಿಲ್ಲ ಇವತ್ತು. ಹಾಗೂ ಭಾಳಷ್ಟು ಜನ ನಮ್ಮ BJP ಪಕ್ಷದ ನಾಯಕರುಗಳು ಸಹ ಕಾಮೆಂಟ್ ಮಾಡಿದರು. ಅದ್ರ ಜೊತೆಗೆ BBMPಲಿ ಕಳಪೆ ಕಾಮಗಾರಿಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಮುನಿರತ್ನ ಅವರು ಮತ್ತು ಅಶೋಕ್ ಅವರು ಫೈಲ್ಸ್ಗಳನ್ನ ಎಲ್ಲೋ ಒಂದು ಕಡೆ ಯಾವ ರೀತಿ ಅಕ್ರಮವಾಗಿ ಅದನ್ನು ಸುಟ್ಟಾಕಿದ್ರು ಅನ್ನೋ ಮಾತುಗಳು ಕೇಳ್ಪಟ್ಟು. ಸೊ ಹಾಗಾಗಿ ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡು ಇವತ್ತು ಒಂದು ಸಮಾಜದ ಪಿಡುಗು ಇರುವಂಥ HIV ಮಾರಕವಾದಂಥ ವೈರಸ್ಸನ್ನು ಬೇರೆಯವ್ರಿಗೆ ಹರಡಿಸುವಂಥ ಒಂದು ಅಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಎಷ್ಟು ಸರಿ, ಈ ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಟ್ಟಂಗಾಗುತ್ತೆ, ಯಾವ ರೀತಿ ಚಿಂತನೆ ಇದೆ, ಯಾವ ರೀತಿ ಮನಸ್ಸಿನ ಆಲೋಚನೆ ಇದೆ ಅನ್ನೋದನ್ನು ತಾವೆಲ್ಲ ಆಲೋಚನೆ ಮಾಡಬೇಕು ಅನ್ನೋದೊಂದು ನನ್ನ ಅನಿಸಿಕೆ. ನಾನು ಮತ್ತೊಮ್ಮೆ ಇವತ್ತು ಸರ್ಕಾರದಲ್ಲಿ SIT ಫಾರ್ಮ್ ಮಾಡಿದ್ದಾರೆ. ಅವರನ್ನು ಹೆಚ್ಚಿನ ರೀತಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಒಂದು ಇನ್ವೆಸ್ಟಿಗೇಷನ್ಸ್ ಆಗಿ ರಿಪೋರ್ಟ್ಸ್ಗಳು ಕೊಟ್ಟು ಭಾಳಷ್ಟು ಜನ ಅಲ್ಲಿಯ ಭಾಗದ BJP ನಾಯಕರುಗಳು ಅವರೆಲ್ಲ ಅವ್ರ ಜೊತೆ ಯಾರ್ಯಾರು
ಜೊತೆಗೆ ಓಡಾಡ್ಕೊಂಡಿದ್ರು. ಅವ್ರ ಜೊತೆ ಯಾರ್ಯಾರು ವೈಮನಸ್ಸಿದ್ರು, ಅಸಮಾಧಾನ ಇದ್ದರು, ಅವರೆಲ್ಲರೂ ಬ್ಲಡ್ ಟೆಸ್ಟ್ ಮಾಡ್ಕೋಬೇಕು ಅನ್ನೋದು ನನ್ನ ಅವರ ಹಿತದೃಷ್ಟಿಯಲ್ಲಿ ನಾನು ಅದನ್ನು ನಿಮ್ಮ ಮೂಲಕ ಸಲಹೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ನಾವು ಫಂಕ್ಷನ್ಸ್ಗಳಲ್ಲಿ ಹೋಗ್ತಾ ಇರ್ತೀವಿ, ಭಾಳಷ್ಟು ಕಡೆ ಗುಂಪುಗಳಲ್ಲಿ ಹೋಗ್ತಾ ಇರ್ತೀವಿ. ಈ ನೀಡಲಲ್ಲಿ ಆ ವೈರಸ್ಸಿನ ಬ್ಲಡ್ಡನ್ನು ಪಾಸ್ ಮಾಡಿರೋದು ಎಷ್ಟೊಂದು ಸಲ ಗೊತ್ತಾಗಲಿಕ್ಕಿಲ್ಲ. ಸೊ ಹಾಗಾಗಿ ನಾನು ನಾಯಕರುಗಳು ಪಾಪ ಅಶೋಕ್ ಸರ್ ಬಗ್ಗೆ ಮಾಡಿದ್ದು ಅಂತ ಅನ್ನೋದನ್ನು ಹೇಳ್ತಾಯಿದ್ರು. ಸೊ ಎಲ್ಲರೂ BJP ನಾಯಕರುಗಳೆಲ್ಲ ಪರ್ಸ್ನಲ್ ಟೈಮ್ ತೆಗೆದುಕೊಂಡು ಇದನ್ನು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ನಾನು